ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನಾನು ನಿಮಗೆ ಓದ್ ವಿಡಿಯೋಲಿ ಹೇಳಿದ ಹಾಗೆ ನಾನು ನಿಮ್ಗೆ ಯಾವ ಬಿಸ್ನೆಸ್ ಒಂದು ಸಿಹಿ ಸುದ್ದಿ ಹೇಳ್ತೀನಿ ನಿಮಗೆ ನಾಳೆ ಅಂತ ಹೇಳಿದ್ನಲ್ವ, ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್ ನೋಡಿ, ಕ್ಯಾಂಡಲ್ ಬಿಸ್ನೆಸ್ ಮಾಡೋರಿಗೆ ಪ್ರಾಫಿಟೇ, ನಷ್ಟ ಅಂತೂ ಖಂಡಿತ ಆಗೋದಿಲ್ಲ. ನಾನು ನಿಮಗೊಂದು ಸಿಹಿ ಸುದ್ದಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇದು ಬಂದು ವ್ಯಾಕ್ಸ್ ಅಂದರೆ ಈ ಮಾರ್ಕೆಟ್ಗಳಲ್ಲಿ ವ್ಯಾಕ್ಸ್ ಅಂತ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಯಾರನ್ನ ಕೇಳಿದ್ರೂ ಕ್ಯಾಂಡಲ್ ಮಾಡೋದಕ್ಕೆ ವ್ಯಾಕ್ಸ್ ಮತ್ತು ಅಚ್ಚು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅವರು ಕರ್ಕೊಂಡೋಗಿ ತೋರಿಸ್ತಾರೆ, ಅಥವಾ ಅಲ್ಲಿರೋರು ಯಾರನ್ನ ಹೇಳ್ತಾರೆ. ನೀವು ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದಾಗ ಈ ಥರ ನಾವು ಕ್ಯಾಂಡಲ್ ಮಾಡಬೇಕು ಅಂತಿದ್ದೀವಿ, ಈ ಥರ ಹೆಂಗೆ ಏನು ನಾವು ವ್ಯಾಪಾರ ಮಾಡಬೇಕು ಅಂತಿದ್ದೀವಿ ಅಂತ ನೀವು ಹೇಳಿದ್ರೆ ಅವರೇ ನಿಮಗೆ ಆರ್ಡ್ರ್ ಇಟ್ಕೊಟ್ಬಿಡ್ತಾರೆ. ಯಾಕಂದರೆ ಈ ಬಿಸ್ನೆಸ್ಗೆ ಈಗ ತುಂಬ ಡಿಮ್ಯಾಂಡ್ ಆಗಿದೆ. ಹೆಂಗೆ ಅಂದರೆ ಅಚ್ಚು ಅವರೇ ಕೊಡ್ತಾರೆ, ನಿಮಗೆ ವ್ಯಾಕ್ಸ್ ಅಂತೀವಲ್ಲ ಅದನ್ನು ಅವರೇ ಫ್ರೀಯಾಗಿ ಕೊಡ್ತಾರೆ, ಮತ್ತು ಕಲರು ಅವರೇ ಕೊಡ್ತಾರೆ. 1 ವಾರ ಟ್ರೈನಿಂಗ್ ಇರುತ್ತೆ ನಿಮಗೆ, ಯಾವ ಥರ ಮಾಡಬೇಕು ಏನು ಎತ್ತ ಅಂತ ನಿಮಗೆ ಟ್ರೈನಿಂಗ್ ಇರುತ್ತೆ. ನೀವು ಬಂದು ಇದನ್ನು ನೀವು 1 ವಾರ ಕಲ್ತ್ಕೊಂಡ್ಬಿಟ್ರೆ ಯಾವ ಥರ ಏನು ಅಂತ ಅವ್ರೇನು ಮಾಡ್ತಾರೆ, ನಿಮಗೆ ವ್ಯಾಕ್ಸು ಮತ್ತು ಕಲರು ಮತ್ತು ಅಚ್ಚು ಅವ್ರು ನಿಮಗೆ ಮನೆಗೆ ಕೊಡ್ತಾರೆ. ಮತ್ತು ಈ ಬಾಕ್ಸ್ ಸಮೇತ ಕವರ್ ಸಮೇತ ಖಾಲಿ ಬಾಕ್ಸ್ ಇದೆ ಅಲ್ವಾ, ಅದು ಎಲ್ಲ ನೀವೇನು ಮಾಡಬೇಕು, ಈ ಥರ ಒಂದೊಂದು ಪ್ಯಾಕಲ್ಲಿ 5 ಕ್ಯಾಂಡ್ಲ್ ಇಟ್ಟು ಕಲರ್ ಇಟ್ಟು ನೀವು ಪ್ಯಾಕ್ ಮಾಡಿ ಮತ್ತು ನೀಟಾಗಿ ಕೊಡಬೇಕಾಗುತ್ತೆ ಅವರಿಗೆ. ಅವ್ರು ನಿಮಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಒಂದು ಕ್ಯಾಂಡ್ಲ್ ಮಾಡೋದಕ್ಕೆ 50 ರೂಪಾಯಿ, ಬಟ್ ಅವ್ರು ನಿಮಗೆ ಕೊಡೋದು 30 ರೂಪಾಯಿ, 20 ರೂಪಾಯಿ ಅವರು. ಯಾಕಂದರೆ ಅವ್ರು ವ್ಯಾಕ್ಸ್ ಕೊಟ್ಟಿರ್ತಾರೆ, ಕಲರ್ ಕೊಟ್ಟಿರ್ತಾರೆ, ಅಚ್ಚು ಕೊಟ್ಟಿರ್ತಾರೆ ಅಲ್ವಾ. ನೀವು ಅದನ್ನು ಕಾಯಿಸ್ಬಿಟ್ಟು ನೀವು ಅಚ್ಚಲ್ಲಿ ಬಿಡಬೇಕು. ದಾರ ಕೂಡ ಅವರೇ ಕೊಡ್ತಾರೆ. ನಿಮಗೆ ಒಂದು ಸೆಟ್ಟಿಗೆ 150 ರೂಪಾಯಿ ಸಿಗ್ಬಿಡುತ್ತೆ ಫ್ರೆಂಡ್ಸ್. ಈ ಒಂದು ಸೆಟ್ಟು ಬಂದು ನೀವು ಆರಾಮಾಗಿ ಮಾಡ್ಬೋದು. ನೀವು ಒಂದು ದಿವಸಕ್ಕೆ ಮನೇಲೇ ಕೂತ್ಕೊಂಡು 500 ರೂಪಾಯಿ ಸಂಪಾದಿಸ್ಬೋದು. ಸುಮಾರು ಜನ ನನ್ನ ವೀಡಿಯೋದಲ್ಲಿ ಕೇಳ್ತಾಯಿದ್ರು, ಮೇಡಮ್ ನೀವು ಮನಿ ಸೇವಿಂಗ್ ಮಾಡಿ, ಪ್ರತಿದಿನ ನೀವು ಹಣವನ್ನು ಸೇವ್ ಮಾಡಿ, ಉಳಿತಾಯ ಮಾಡಿ ಅಂತ ನೀವು ನನ್ನ ಕೇಳ್ತಾಯಿದ್ರಿ ಅಲ್ವಾ. ನಾನು ಇದು ಕೂಡ ಮಾಡಿದ್ದೀನಿ, ಕ್ಯಾಂಡಲ್ ಬಿಸ್ನೆಸ್ಸು ಮಾಡಿದ್ದೀನಿ, ಇದರಲ್ಲಿ ಕೂಡ ದುಡ್ಡು ಸಂಪಾದಿಸಿದ್ದೀನಿ. ನಾನು ನಿಮ್ಗೆ ಹೇಳ್ಬೇಕು ಅಂದರೆ ನನ್ನ ಬಿಸ್ನೆಸ್ಗಳು ಹಲವಾರು ಅಂತ ಹೇಳಿದ್ದೀನಲ್ವ, ಅದರಲ್ಲಿ ಇದು ಒಂದು ಕೂಡ. ನೀವು ಮಾಡೋಂಗಿದ್ರೆ ನೀವು ಇದನ್ನು ಟ್ರೈ ಮಾಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರ್ಗಳನ್ನು ಹಾಕಿ, ನಾನು ಅವ್ರನ್ನ ಇನ್ನೂ ಕ್ಲೀನಾಗಿ ನೀಟಾಗಿ ಡೀಟೇಲ್ಸಾಗಿ ವಿಚಾರಿಸಿ ಅವ್ರ ಫೋನ್ ನಂಬರ್ಗಳನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ. ನೀವು ಬಂದು ಒಂದ್ಸರಿ ವಿಸಿಟ್ ಕೊಟ್ಬಿಟ್ಟು ನೀವು ಒಂದು ಕ್ಯಾಂಡ್ಲಿಗೆ ಅವರು 30 ರೂಪೀಸ್ ಕೊಡ್ತಾರೆ. ನೀವು ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲೇ ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ನೀವು ಈ ಬಿಸ್ನೆಸ್ ಬಂದು ಸೂಪರಾಗಿ ಮಾಡ್ಬೋದು. ಇದು ಸ್ವಲ್ಪ ಕಲ್ತ್ಕೋಬೇಕು ಅಷ್ಟೇ. ಕಲ್ತ್ಕೊಂಡ್ಬಿಟ್ರೆ ಇದು ಈಸಿನೇ, ಹುಷಾರಾಗಿ ನೋಡಿ ಮಾಡಬೇಕು. ಅಚ್ಚುಗಳಿಗೆಲ್ಲ ಕೊಬ್ಬರಿ ಎಣ್ಣೆ ಸವರ್ಬಿಟ್ಟು ಆ ವ್ಯಾಕ್ಸ್ ಅನ್ನೋದು ಬಿಸಿ ಮಾಡಿ ನಿಧಾನವಾಗಿ ಉಯ್ಬೇಕು. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನೀವು ವೀಡಿಯೋದಲ್ಲಿ ನನ್ನ ಕೇಳ್ಬೋದು. ಇದು ಯಾವ ಥರ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗೇ ಇರುತ್ತೆ, ಬಟ್ ನ್ಯಾಕ್ ಇರಬೇಕು ಅಷ್ಟೇ ಯಾವ ಥರ ಮಾಡೋದು ಅಂತ. ಒಂದು ಕ್ಯಾಂಡಲ್ಗೆ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, 30 ರೂಪೀಸ್ ಕೊಡ್ತಾರೆ. ಒಂದು ಬಾಕ್ಸ್ಗೆ 150 ರೂಪಾಯಿ. ಈ ಥರ ನೀವು ಒಂದು ದಿವಸಕ್ಕೆ 4 ಬಾಕ್ಸ್ ಮಾಡಿದ್ರೆ ಕೂಡ ಅಲ್ಲಿಗೇನಾಯಿತು ಹೇಳಿ, 600 ರೂಪಾಯಿ ಆಗೋಯ್ತು ಅಲ್ವಾ. 600 ರೂಪಾಯಲ್ಲಿ 400 ರೂಪಾಯಿ ನೀವು ಎತ್ತಿಕ್ಕಿದ್ರೇನು ಕೂಡ 200 ರೂಪಾಯಿ ನೀವು ಮನೆ ಖರ್ಚಿಗೆ ಯೂಸ್ ಮಾಡ್ಬೋದು ಅಲ್ವಾ. ಮನೇಲೇ ಕೂತು ಒಂದು ದಿವಸಕ್ಕೆ 600 ರೂಪಾಯಿ ಸಂಪಾದಿಸ್ಬೋದು. ತಿಂಗಳಿಗೆ ಎಷ್ಟಾಯಿತು, 18,000 ಆಯಿತು. ಈಗ ಹೇಳಿ, ಮನಿ ಸೇವಿಂಗ್ ಸೂಪರಾಗಿ ಮಾಡಬಹುದು ತಾನೇ. ಈ ಸಿಹಿ ಸುದ್ದಿನೇ ನಿಮ್ಮ ಮುಂದೆ ನಾನು ತಂದು ಇಟ್ಟಿದ್ದೀನಿ. ನಿಮಗೆಲ್ಲರಿಗೂ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಗೆ ಯಾರ್ಯಾರು ನೋಡ್ತಾ ಇರ್ತೀರ ನನ್ನ ವಿಡಿಯೋ ಅವರೆಲ್ಲರೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆದರೆ ಅವ್ರ ಫೋನ್ ನಂಬರ್ ಮತ್ತು ಅಡ್ರೆಸ್ಸನ್ನು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ನೀವು ಹೋಗಿ ವಿಚಾರಿಸಿ. ಈಗ ಬಂದು ಕ್ಯಾಂಡ್ಲ್ ಮಾಡೋದಕ್ಕೆ ತುಂಬಾ ಜನ ಬೇಕಾಗಿದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಅವರೇ ನಿಮಗೆ ಎಲ್ಲನೂ ಫ್ರೀಯಾಗಿ ಕೊಡ್ತಾರೆ. ನೀವು ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ನೀವು 2 ದಿವಸಕ್ಕೆ ಒಂದ್ಸರಿ ಎತ್ಕೊಂಡು ಹೋಗಿ ಕೊಡ್ಬೋದು, ಅಥವಾ ಪ್ರತಿನಿತ್ಯ ಕೊಡ್ತೀವಿ ಮೇಡಮ್ ನಮಗೆ ಆಗುತ್ತೆ ಅಂದರೆ ಕೂಡ ಕೊಡ್ಬೋದು. ಅಥವಾ ದೂರ ಇರ್ತಕ್ಕಂಥವರೆಲ್ಲ ವಾರಕ್ಕೊಂದ್ಸರಿ ಕೂಡ ಎಲ್ಲ ಮಾಡಿ ಎತ್ಕೊಂಡೋಗಿ ಕೊಡ್ಬೋದು. ಒಂದೊಂದು ಸರಿ 5 kg 10 kg ಥರ ನಿಮ್ಗೆ ಏನು ಮಾಡ್ತಾರೆ, ಇದ್ರದ್ದು ಪೌಡರ್ ಕೊಡ್ತಾರೆ. ವ್ಯಾಕ್ಸ್ ಅಂದರೆ ಕ್ಯಾಂಡಲ್ ಪೌಡರ್ ಅದು ಕೊಡ್ತಾರೆ, ಮತ್ತು ಕಲರ್ ಕೊಡ್ತಾರೆ. ನೀವು 5 kg ನೀವು ತಿಂಗಳಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು 18,000ನೇ ಇಟ್ಕೊಳ್ಳಿ. ವಾರಕ್ಕೆ ಬಂದು ನೀವು ಹೆಂಗೂ 3,000 ರೂಪಾಯಿಗೆ ಏನೂ ಕಮ್ಮಿ ಇರೋದಿಲ್ಲ ಫ್ರೆಂಡ್ಸ್. ಈ ಥರ ಮಾಡಿ. ಹೌದು ಫ್ರೆಂಡ್ಸ್, ಜೀವನದಲ್ಲಿ ಮುಂದುವರಿಬೇಕು ಅಂದರೆ ಒಳ್ಳೆ ವಿಧದಲ್ಲಿ 4 ಕಾಸು ಸಂಪಾದಿಸೋದು ತಪ್ಪೇ ಇಲ್ಲ. ಹುಷಾರಾಗಿರಿ, ಡಿಸೈಡ್ ಆಗಿ ಖುಷಿಯಿಂದ ಇರಿ. ಇದೇ ಇವತ್ತು ನಿಮ್ಮ ಮುಂದೆ ತಂದಿರ್ತಕ್ಕಂತಹ ನನ್ನ ಒಂದು
ಸಂತಸದ ಸುದ್ದಿ ಅಂತ ಕೂಡ ನಾನು ಹೇಳ್ತೀನಿ. ಎಲ್ಲರೂ ಟ್ರೈ ಮಾಡಿ ಖುಷಿಯಿಂದ ಇರಿ. ಈ ಬಡತನ ಅನ್ನೋ ಒಂದು ರೋಗವನ್ನು ಎಲ್ಲರೂ ಸೇರಿ ನಿರ್ಮೂಲನೆ ಮಾಡಬೇಕು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.